ಆಯಿತು ಯಾರೋ ಬೆಳಿಗ್ಗೆ ಎದ್ದು ಫೋನ್ ಮಾಡಿ ಆಯ್ತು ಪುತ್ತೂರವ್ರು ಎಲ್ಲಿದ್ದೀರಿ ಅಂತಂದ್ರೆ ಏನೋ ಅರ್ಜೆಂಟ್ ಇರಬೇಕು ಅವರಿಗೆ, ನಾನು ಮನೆಯೊಳಗಿದ್ದೇನೆ ಅಂತಂದೆ. ಮನೆಯೊಳಗೆ ಎಲ್ಲಿದ್ದೀರಿ? ಒಂದು ಚಿಕ್ಕ ಕೋಣೆ ಅಂತ ಹೇಳಬೇಕು. ಚಿಕ್ಕ ಕೋಣೆ? ಯಾವ ಕೋಣೆ ಅದು? ಕೊನೆ ಹೇಳಬೇಕಾಯ್ತು ಟಾಯ್ಲೆಟಲ್ಲಿ ಇದ್ದೀರೋ? ಹೌದು. ಒಬ್ಬರೇ ಇದ್ದೀರಾ? ಅಲ್ಲ, ಟಾಯ್ಲೆಟಲ್ಲಿ ಸಂಸಾರ ಸಮೇತವಾಗಿರೋಕ್ಕಾಗುತ್ತಾ? ಅಮ್ಮ ಕೊಟ್ಟ ಗುದ್ದಲ್ಲಿ ನೋವಿಲ್ಲ, ಪ್ರೀತಿ ಕೆಲಸ ಮಾಡಿದೆ. ಅಪ್ಪ ಕೊಟ್ಟ ಏಟೇ ಅಲ್ಲ, ಪ್ರೀತಿ ಕೆಲಸ ಮಾಡಿದೆ. ಹಾಗೆ ಅಜ್ಜಿ ಕೊಟ್ಟ ಮದ್ದಲ್ಲಿ ಮೋಸ ಇಲ್ಲ, ಅಜ್ಜನ ಮಾತ್ರೆಯಲ್ಲಿ ಸುಳ್ಳಿಲ್ಲ ಅಂತ. ಯಾಕೆಂದರೆ ಹೋಮ್ ಈಸ್ ದ ಓನ್ಲಿ ಪ್ಲೇಸ್ ವೇರ್ ದ ಟೂ ಅನ್ಡಿಕ್ಲೇರ್ಡ್ ಎನಿಮೀಸ್ ಲಿವ್ ಟುಗೆದರ್ ಅಂತ. ಸಂಸ್ಕಾರವಿಲ್ಲದ ಶಿಕ್ಷಣ ಅಪೂರ್ಣ ಹಾಗೂ ಅಪಾಯಕಾರಿ. ಆ್ಯನ್ ಎಜುಕೇಟೆಡ್ ಕ್ಯಾನ್ ಬಿಕಮ್ ಎ ಕ್ರಿಮಿನಲ್ ಆರ್ ಯು ಕ್ಯಾನ್ ಕಮಿಟ್ ಬಟ್ ನಾಟ್ ಎ ಕಲ್ಚರ್ಡ್ ಪರ್ಸನ್. ಸುಶಿಕ್ಷಿತನು ಭಯೋತ್ಪಾದಕನಾಗ್ಬೋದು, ಕೆಟ್ಟ ಕೆಲಸ ಮಾಡ್ಬೋದು, ಸುಸಂಸ್ಕೃತನು ಆಗಲಾರ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ನಾಡಿನ ಖ್ಯಾತ ಚಿಂತಕರು, ವಾಗ್ಮಿಗಳು, ಲೇಖಕರು, ಅಂಕಣಕಾರರು ಆಗಿರುವಂಥ ಡಾಕ್ಟರ್ KP ಪುತ್ತೂರಾಯರ್ ಇದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಾವು ಯಾವಾಗಲೂ ಒಂದು ಶಬ್ದವನ್ನು ಬಳಕೆ ಮಾಡ್ತಿರ್ತೀವಿ, ಅದೇನೆಂದರೆ ಪವಾಡ. ಇನ್ನೊಂದು ಶಬ್ದ ಬಳಕೆ ಮಾಡ್ತಿರ್ತೀವಿ, ಮಾಂತ್ರಿಕತೆ ಅಂಥೇಳಿ. ಓಕೆ, ಮಾಂತ್ರಿಕ ಸ್ಪರ್ಶ ಅಂತೆಲ್ಲ ಮಾಡ್ತಿರ್ತೀವಿ. ಈ ಶಬ್ದಗಳ ಬಳಕೆ ಮಾಡಿದಾಗ ನಾವು ಅನ್ಕೋತೀವಿ ಇದೆಲ್ಲ ನಮ್ಮ ಲೈಫಿಂದ ತುಂಬ ದೂರ ಇರುವಂಥ ವಿಚಾರಗಳಂತಲೇ ಅಂದ್ಕೊಂಡಿರ್ತೀವಿ, ಈ ಮಾಂತ್ರಿಕತೆ ಅಂತಂದಾಗ. ಆದರೆ ನನಗೆ ಪುತ್ತೂರಾಯ ಸರ್ ಒಂದು ಮಾತನ್ನು ಹೇಳಿದರು, ನಮ್ಮ ಲೈಫ್ಗೆ ಮಾಂತ್ರಿಕ ಸ್ಪರ್ಶ ಕೊಡುವಂಥ, ಮಾಂತ್ರಿಕತೆಯನ್ನು ತುಂಬುವಂಥ ಕೆಲವೊಂದು ಶಬ್ದಗಳಿವೆ, ಅವುಗಳ ಬಗ್ಗೆ ಮಾತಾಡೋಣ ಅಂತ. ನಂಗೆ ಭಾಳ ಆಶ್ಚರ್ಯ ಮತ್ತು ಖುಷಿ ಎರಡೂ ಆಯಿತು. ಸೊ ಹೀಗಾಗಿ ಇವತ್ತಿನ ಟಾಪಿಕ್ ಏನಂದರೆ, ನಮ್ಮ ಜೀವನಕ್ಕೆ ಮಾಂತ್ರಿಕ ಸ್ಪರ್ಶವನ್ನು, ಮಾಂತ್ರಿಕತೆಯನ್ನು ತುಂಬುವಂಥ ಶಬ್ದಗಳು ಯಾವುವು ಮತ್ತು ಅವುಗಳ ಬಳಕೆ ಹೇಗೆ ಮಾಡಬೇಕು ಅನ್ನೋದನ್ನು ದಯವಿಟ್ಟು ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಅದ್ಭುತವಾದ ಮಾತು ಸರ್. ಒಂದು ಮಾತು ಹೇಳ್ತಾನೆ, ಅದೇನೆಂದರೆ, ಪ್ರಪಂಚದಲ್ಲಿ ಒಳ್ಳೆಯ ಗಾಳಿ, ಬೆಳಕು, ನೀರು, ಸೌಕರ್ಯ, ಸೌಲಭ್ಯ, ಸ್ವತ್ತು ಸಂಪತ್ತುಗಳಿಗೆ ಬರ ಇರಬಹುದು, ಆದರೆ ಒಳ್ಳೆಯ ಮಾತಿಗೇನು ಬರ? ಅದಕ್ಕೆ ಯಾವ ಖರ್ಚು ಕೂಡ ಇಲ್ಲ, ಬಂಡವಾಳವೂ ಬೇಕಿಲ್ಲ. ಸರ್, ಕೆಲವರಿಗೆ ಒಳ್ಳೆ ಮಾತಾಡಲಿಕ್ಕೆ ಬರೋದಿಲ್ಲ. ಮಾತು ಬೇರೆ, ಮಾತುಗಾರಿಕೆ ಬೇರೆ. ಮೊನ್ನೆ ಯಾರೋ ನನ್ನ ಸಿಕ್ಕಿದ್ರು, 20 ವರ್ಷದ ಮೇಲೆ ನನ್ನ ಭೇಟಿ ಆಗ್ತಾಯಿದ್ರು. ನನ್ನ ನೋಡಿಬಿಟ್ಟು, ನೀವು ಇನ್ನೂ ಇದ್ದೀರ ಮಾರ್ರೆ, ಹೀಗೂ ಒಂದು ಮಾತಾಡೋದು. ನಿಮ್ಮ ಅಪ್ಪ ಇಲ್ಲ, ಅಪ್ಪ ಸತ್ತೋಗಿ 20 ವರ್ಷ ಆಯಿತು, ಅಣ್ಣ ಲಾಯರ್, ಅವನೋಗಿ 10 ವರ್ಷ, ನೆಕ್ಸ್ಟ್ ನೀವೇ ಅಲ್ವಾ? ಈ ಥರ. ಇನ್ನೊಬ್ಬ ಸಿಕ್ಕಿದ್ದ ಪುಣ್ಯಾತ್ಮ, ಡಾಕ್ಟ್ರೇ ನನ್ನ ಮಗಳಿಗೆ ಮದುವೆ ಫಿಕ್ಸ್ ಆಗಿದೆ ಅಂತಂದ. ಹೌದಾ, ಯಾರು ಹುಡುಗ? ಅಮೇರಿಕದ ಹುಡುಗ, $10,000 ಸಂಬಳ ಇದೆ, ಆದರೆ ಒಂದು ಡಾಕ್ಟ್ರ್ ನೋಡಲಿಕ್ಕೆ ಚೆನ್ನಾಗಿಲ್ಲ ಅಂತಂದ. ನಾನು ತಪ್ಪಿಬಿಟ್ಟಿದ್ದು ಒಂದು ಕ್ವಶನ್ ಕೇಳಿದೆ, ಹೇಗಿದ್ದಾನಪ್ಪ ನೋಡಲಿಕ್ಕೆ ಅಂತ. ಆ ಕಳ್ಳ ಏನು ಹೇಳ್ತಾನೆ ಗೊತ್ತಾ? ನೋಡಲಿಕ್ಕೆ ನಿಮ್ಮಾಗೆ ಸ್ವಲ್ಪ ಕುಳ್ಳಗೆ ಕಪ್ಪಾಗಿದ್ದಾನೆ ಅಂತ. ನಿಮ್ಮಾಗೆ ಅಂತ ಯಾಕೆ ಸೇರಿಸ್ಬೇಕು? ಅರ್ಥ ಇಷ್ಟೇ, ಮಾತುಗಳ ಪ್ರಯೋಗ ಬಹಳ ಮುಖ್ಯ. ಸರ್, ಒಂದು ಹೇಳ್ತೇನೆ ಸರ್, ನಿಮ್ಮ ಸ್ನೇಹವನ್ನು ಸಂಪಾದಿಸಲು ಅಥವಾ ನಿಮ್ಮ ಪ್ರೀತಿ ವಿಶ್ವಾಸ ಗಳಿಸಲು ಅಥವಾ ನನ್ನ ಕೆಲಸವನ್ನು ಸುಸೂತ್ರವಾಗಿ ಸುಗಮವಾಗಿ ಮಾಡಿಕೊಳ್ಳಲು ಉದ್ದುದ್ದ ಮಾತುಗಳು ಬೇಕಾಗಿಲ್ಲ, ಉತ್ಪ್ರೇಕ್ಷೆ ಮಾತುಗಳು ಬೇಕಾಗಿಲ್ಲ, ಭಾಷಣವನ್ನು ಬೀಗಬೇಕಾಗಿಲ್ಲ. ಸಣ್ಣ ಸಣ್ಣ ಪುಟ್ಟ ಶಬ್ದಗಳಿಂದ, ಮಾಂತ್ರಿಕ ಶಬ್ದಗಳಿಂದ ನಾವು ನಿಮ್ಮನ್ನು ಗೆಲ್ಲಬಹುದು, ನೀವು ನನ್ನನ್ನು ಗೆಲ್ಲಬಹುದು. ಎಕ್ಸಾಕ್ಟ್ಲಿ. ಅದರ ಬಗ್ಗೆ ಮಾತಾಡ್ತಾ ಇದ್ದೆ ನಾನಿವತ್ತು. ಎಷ್ಟೋ ಜನ ಅದನ್ನು ಮರ್ತಿರ್ತಾರೆ. ಇದೆಲ್ಲ ಗೊತ್ತಿಲ್ಲದ ವಿಷಯಗಳೆಲ್ಲ ನಾನು ಮಾತಾಡೋದು. ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಅನುಭವಿಸುವಂಥ ಕಷ್ಟಗಳು, ಅದರ ನಷ್ಟಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದು ಏನಂದರೆ, ಕೆಲವರಿಗೆ ಆ ಶಬ್ದಗಳನ್ನು ಪ್ರಯೋಗ ಮಾಡಲಿಕ್ಕೆ ಆಸಕ್ತಿನೇ ಇರೋದಿಲ್ಲ. ಕೆಲವರಿಗೆ ಆಲಸ್ಯ, ಕೆಲವರಿಗೆ ಅದೇನು ರೀ, ನಾನು ಅವನಿಗೆ ಹೇಳ್ದು, ನಮ್ಮ ಡ್ರೈವರಿಗೆ ಆಯ್ತಲ್ಲ, ಅವನು ಡ್ರೈವ್ ಮಾಡಿ ಬಂದ ಮೇಲೆ ಅವನಿಗೆ ಥ್ಯಾಂಕ್ಸ್ ಯಾಕೆ ಹೇಳಬೇಕು? ದುಡ್ಡು ಕೊಡ್ತಾ ಇಲ್ವಾ? ಈ ಥರ. ಅದಕ್ಕೋಸ್ಕರ ಅದು ಹಾಗಲ್ಲ. ನೋಡಿ, ಈ ಸಣ್ಣ ಪುಟ್ಟ ಮಾಂತ್ರಿಕ ಶಬ್ದಗಳು ನಾನು ಒಂದೊಂದು ನನಗೆ ಹೇಳ್ತೇನೆ, ಅವುಗಳನ್ನು ಬಳಕೆ ಮಾಡೋದರಿಂದ ಆಯ್ತಾರೆ, ಒಂದು ನಮಗೋಸ್ಕರ ಮಾಡುವವರಿಗೂ ಸಂತೋಷ ಆಗುತ್ತೆ, ಆಯ್ತಾರೆ, ನಮ್ಮ ಹಿರಿಮೆಯನ್ನೇ ನಾವು ಜಾಸ್ತಿ ಮಾಡಿಸಿಕೊಂಡಕ್ಕಾಗುತ್ತೆ. ಇಟ್ ಇನ್ಕ್ರೀಸಸ್ ಮೈ ಪರ್ಸನಾಲಿಟಿ, ನಾಟ್ ಯುವರ್ಸ್. ಉದಾಹರಣೆಗೆ ನೀವು ನನಗೆ ಅರ್ಜೆಂಟ್, ನಾನು ನಿಮಗೆ ಫೋನ್ ಮಾಡ್ತೇನೆ. ನಾನು ನಿಮಗೆ ಫೋನ್ ಮಾಡುವಾಗ ಆಯ್ತು, ನೀವು ಯಾರಲ್ಲಿ ಎಷ್ಟು ಬ್ಯುಸಿಯಾಗಿದ್ದೀರಿ ಅಥವಾ ಯಾರಲ್ಲಿ ಬೇತ ಅನ್ನೋ ಬಗ್ಗೆ ನಾನು ಅದ್ರ ಬಗ್ಗೆ ಕ್ಯಾರ್ ಮಾಡ್ತಾನೇ ಇಲ್ಲ. ನಾನು ಮಾತಾಡೋದು ಒಂದೇ, ನಾನು ನಿಮಗೆ ಮಾತಾಡಿ ಆಯಿತು. ಅದರ ಬದಲಿಗೆ ಕ್ಯಾನ್ ಐ ಟಾಕ್ ಟು ಯು ಫಾರ್ ಎ ಮಿನಿಟ್? ಎಂಥ ಶಬ್ದ ಅದು! ಟೇಕ್ ಯು ಪರ್ಮಿಷನ್, ದೆನ್ ಐ ಟಾಕ್ ಟು ಯು. ಅದನ್ನು ಎಷ್ಟೊಂದು ಸುಂದರವಾದ ಯೋಜನೆ ಅಲ್ವಾ? ನಾನೇ ಹೋಗಿ ಮಾತಾಡಿದೆ, ಅದು ಮಾತಾಡೋದಿಲ್ಲ. ಮೊನ್ನೆ ಹಾಗೆ ಆಯಿತು ನನಗೆ. ಆಯಿತು, ಯಾರೋ ಬೆಳಿಗ್ಗೆ ಎದ್ದು ಫೋನ್ ಮಾಡಿ ಆಯ್ತು ಪುತ್ತೂರವ್ರು ಎಲ್ಲಿದ್ದೀರಿ ಅಂತಂದ್ರೆ, ಏನೋ ಅರ್ಜೆಂಟ್ ಇರಬೇಕು ಅವರಿಗೆ, ನಾನು ಮನೆಯೊಳಗಿದ್ದೇನೆ ಅಂತಂದೆ. ಮನೆಯೊಳಗೆ ಎಲ್ಲಿದ್ದೀರಿ? ಮನೆಯೊಳಗೆ ನಾನು ಆ್ಯಕ್ಚುಲಿ ಟಾಯ್ಲೆಟಲ್ಲಿ ಇದ್ದೆ. ನಾನೊಬ್ಬ ಮನುಷ್ಯ ಅಲ್ಲ, ಬೆಳಿಗ್ಗೆ ಎದ್ದು ಟಾಯ್ಲೆಟ್ಗೆ ಹೋದು ಸರ್ವೇ ಸಾಮಾನ್ಯ ಹೋಗಿದ್ದೆ.
ಬೆಳಿಗ್ಗೆ ಎದ್ದೆ ಟಾಯ್ಲೆಟ್ ನನಗೆ ಹೇಳಲಿಕ್ಕೆ ಇಷ್ಟ ಆಗಿಲ್ಲ, ಮನೆಯೊಳಗೆ ಇದ್ದೇನೆ ಅಂತಂದೆ. ಮನೆಯೊಳಗೆ ಎಲ್ಲಿದ್ದೀರಿ? ಒಂದು ಚಿಕ್ಕ ಕೋಣೆ ಅಂತ ಹೇಳಬೇಕು. ಚಿಕ್ಕ ಕೋಣೆ? ಯಾವ ಕೋಣೆ ಅದು? ಕೊನೆ ಹೇಳಲೇಬೇಕಾಯ್ತು ಟಾಯ್ಲೆಟಲ್ಲಿ ಇದ್ದೀರೋ? ಹೌದು. ಒಬ್ಬರೇ ಇದ್ದೀರಾ? ಅಲ್ಲ, ಟಾಯ್ಲೆಟಲ್ಲಿ ಸಂಸಾರ ಸಮೇತವಾಗಿರೋಕ್ಕಾಗುತ್ತಾ? ಇದೊಂದು ಪ್ರಶ್ನೆನ. ಎಷ್ಟೊತ್ತಿಂದ ಇದ್ದೀರಿ? ಈಗ ಆಯಿತು. ಇಷ್ಟೊತ್ತಿಂದ ಏನು ಮಾಡ್ತಾ ಇದ್ದೀರಿ? ಅಯ್ಯೋ, ನೀವು ಮಾಡಿದರೆ ನಾನು ಮಾಡ್ತಾ ಇದ್ದೇನೆ. ಇನ್ನೆಷ್ಟೊತ್ತು ಇರ್ತೀರಿ? ಈ ಥರ ಅಸಂಬದ್ಧ ಪ್ರಶ್ನೆಗಳು. ನಾಳೆ ನೋಡಿ ಹೋಗುವವರು ಹೋಗ್ತಾ ಇದ್ದಾರೆ, ಬಂದು ಬಾಯಿ ಹಾಕಬೇಡಿ ಅಂತಂದೆ ನಾನು. ಈ ಥರ ಕೆಲವೆಲ್ಲ ಒಂದು ಮಾತಿನಿಂದ ಅದರ ಬದಲಿಗೆ ಅವರು ನನ್ನ ಹತ್ರ ಒಂದು ಕೇಳಿದ್ದಾರೆ, ನಾನು ಉತ್ತರ ಕೊಟ್ಟಿದ್ದೆ, ಕ್ಯಾನ್ ಐ ಟಾಕ್ ಟು ಫಾರ್ ಎ ಮಿನಿಟ್ ಅಂದ್ಬೇಡ. ಅಥವಾ ಬೆಳಿಗ್ಗೆ ಎದ್ದೆದ್ದು ನಾವು ಪಕ್ಕದ ಮನೆಯವರು ಸಿಗ್ತಾರೆ, ನಮಗೆ ಅಲ್ಲಿ ನಿಂತಿರ್ತಾರೆ, ನಾನು ಒಂದು ಗುಡ್ ಮಾರ್ನಿಂಗ್ ಹೇಳುವಂಥ ಒಂದು ಶಬ್ದವೇ ನನ್ನ ಬಾಯಲ್ಲಿ ಬರೋದಿಲ್ಲ. ಅವ್ರು ಹೇಳಬೇಕು ಅಂತ ನಾನು ಹೇಳಬೇಕು ಅಂತ ಅವರು, ಅದು ಒಳ್ಳೆಯದಲ್ಲ. ಒಂದು ಸಿಕ್ಕಿದ ಶುಭೋದಯ, ಗುಡ್ ಮಾರ್ನಿಂಗ್ ಹೇಳೋದು ಸಭ್ಯತೆ. ಅಥವಾ ನಿಮಗೆ ಯಾರ ದಾರಿಯಲ್ಲಿ ಹೋಗುವಾಗ ಒಬ್ಬರು ಅಪರಿಚಿತರು ಸಿಕ್ಕಿದಾಗ ಒಂದು ಮುಗುಳಿಗೆ ಬೀರಿ ಸರ್, ಏನು ಗಂಟು ಹೋಗೋದಿಲ್ಲ, ಏನು ಖರ್ಚು ಇಲ್ಲ, ಏನು ಬಂಡವಾಳ ಬೇಕಿಲ್ಲ. ಅಮೇರಿಕಾದಲ್ಲಿ ಮಸ್ಟಲ್ಲಿ ಯಾರು ಸಿಕ್ಕಿದ್ರು ಕೂಡ ಪರಿಚಯ ಇರದಿರಲಿ, ಹೌ ಆರ್ ಯು, ಹಲೋ ಹೌ ಆರ್ ಯು ಅಂತ ಅಂತಾರೆ. ನಮ್ಮಲ್ಲಿ ಅದು ಬೇಕಿಲ್ಲ, ಒಂದು ಮುಗುಳಕ್ಕೆ ಬಿಡಲಿಕ್ಕೂ ಕಷ್ಟ ಆಗುತ್ತೆ, ಕೊಡೋದಿಲ್ಲ. ಆಯಿತಾ? ಅದು ಅಲ್ಲಿಯ ಸಂಪ್ರದಾಯ. ಎಷ್ಟು ಒಳ್ಳೆಯ ಸಂಪ್ರದಾಯ ಅದು. ಒನ್ ವರ್ಡ್, ಸಿಂಗಲ್ ವರ್ಡ್. ಪರಿಚಿತರು ಸಿಕ್ಕಿದಾಗ ನಮ್ಮಲ್ಲಿ ಎಷ್ಟೋ ಜನ ಮುಖ ತಿರುಗಿಸ್ಕೊಂಡು ಈಗ ಹೋಗ್ತಾರೆ. ಪರಿಚಿತರು ಸಿಕ್ಕಿದಾಗ ನಾವು ಹಲೋ ಹೇಳಲಿಕ್ಕೆ ಏನು ಗಂಟು ಹೋಗುತ್ತೆ ಸರ್? ಮಾತ್ರವೆಲ್ಲ ನೀವು ಅವರ ಹೆಸರನ್ನು ಹೇಳಿ ಮಾತಾಡಿಸಿದರೆ, ಹಲೋ ಗೌರೀಶ್ ಹೌ ಆರ್ ಯು ಅಂದರೆ ಯು ಫೀಲ್ ಹ್ಯಾಪಿ. ಬಿಕಾಸ್ ಮನುಷ್ಯನಿಗೆ ಅತ್ಯಂತ ಪ್ರಿಯವಾದ ಶಬ್ದವೆಂದರೆ ಅವನ ಹೆಸರು. ತಿಳ್ಕೊಳ್ಳಿ ಇದನ್ನು. ನೀವು ಹೆಸರು ಹಿಡಿದು ಕರೆದರೆ ಅವನು ತುಂಬ ಸಂತೋಷ ಪಡ್ತಾನೆ, ಅವನು ತುಂಬ ಹತ್ತಿರ ಆಗ್ತಾನೆ. ನೀವು 10 ಅಡಿ ದೂರ ಇದ್ದವರು 3 ಅಡಿಗೆ ಹತ್ತಿರ ಆಗ್ತೀರ. ಅದಕ್ಕೆ ನೋಡಿ, ಶಾಲಾ ಕಾಲೇಜುಗಳಲ್ಲಿ ಯಾವ ಮೇಷ್ಟ್ರು ಎಲ್ಲ ಮಕ್ಕಳನ್ನು ಹೆಸರು ಹಿಡಿದು ಕರೀತಾನೋ, ಎಲ್ಲರ ಹೆಸರು ಯಾರಿಗೆ ಗೊತ್ತಿದ್ದೋ ಅಂಥ ಮೇಷ್ಟ್ರು ಜನಪ್ರಿಯನಾಗುತ್ತಾನೆ. ಇದು ಒಳಗಿನ ಟ್ರುತ್ತು. ಯಾಕಂದರೆ ಪೀಪಲ್ ಲೈಕ್ ದೇರ್ ಓನ್ ನೇಮ್ಸ್. ಯಾವ ರಾಜಕೀಯ ನಾಯಕ ಎಲ್ಲ ಮತದಾರರ ಎಲ್ಲ ಹಿಂಬಾಲಕರ ಹೆಸರು ಹಿಡಿದು ಗೊತ್ತಿರ್ತದೋ ಅವನು ತುಂಬ ಜನಪ್ರಿಯನಾಗ್ತಾನೆ. ಅದಕ್ಕೋಸ್ಕರ ಅದೊಂದು ಯಾರಾದರೂ ಸಿಕ್ಕಿದಾಗ ನಾವೊಂದು ಮುಗುಳಿಗೆ ಬಿಡಬೇಕು. ಮಂದಹಾಸಕ್ಕಿಂತ ಮಿಗಿಲಾದ ಸಿಂಗಾರ ಬೇರೆ ಒಂದಿಲ್ಲ. ಅದೇ ರೀತಿ ಸಿಕ್ಕಿದಾಗ ಹೌ ಆರ್ ಯು, ನೈಸ್ ಟು ಮೀಟ್ ಯು, ಒಂದು ವರ್ಡ್. ಹ್ಯಾಪಿ ಟು ಮೀಟ್ ಯು, ಇನ್ನೊಂದು ವರ್ಡ್. ಏನು ಗಂಟು ಹೋಗಲ್ಲ. ಇಂಥ ಒಂದು ಮಾಂತ್ರಿಕ ಶಬ್ದ ಒಂದು. ಎರಡನೇದು. ಆಮೇಲೆ ಸಾಮಾನ್ಯವಾಗಿ ಸರ್, ನಾವು ನಮಗಿಂತ ಅತ್ಯಂತ ಕಿರಿಯರ ಹೊರತಾಗಿ, ನಮಗೆ ತುಂಬ ಆತ್ಮೀಯರ ಹೊರತಾಗಿ, ನಾವು ಸಲುಗೆಯಲ್ಲಿ ಬೆಳೆದ ನಮ್ಮ ಬಾಲ್ಯ ಸಹಿತರ ಹೊರತಾಗಿ ಎಲ್ಲರನ್ನು ಕೂಡ ಬಹುವಚನದಲ್ಲಿ ಕರಿಬೇಕು. ಅದೊಂದು ಸಣ್ಣ ಶಬ್ದ. ರೀ ಅಂತಂದರೆ ಏನು ಗಂಟು ಹೋಗುತ್ತೆ ರೀ? ನಾವು ಅದನ್ನು ಮರೆಯೋದಿಲ್ಲ. ಲೇ ತಗೊಂಡು ಬಾರ್ಲೇ ಅಂತ ಅವನನ್ನು ಅದು ಒಳ್ಳೆಯದಲ್ಲ. ಆಯ್ತಲ್ಲ. ಈಗ ಬಿಡಿ, ಈಗ ಬಹುವಚನವಿಲ್ಲ. ಹಿಂದಿನ ಕಾಲದಲ್ಲಿ ಹೆಂಡತಿ ಗಂಡನ ಹೆಸರು ಹೇಳ್ತಾ ಇರಲಿಲ್ಲ. ಈಗ ಹೆಸರೆಲ್ಲ ಕಾಮನ್ ಆಗಿದೆ. ಸ್ವಲ್ಪ ವರ್ಷಗಳವರೆಗೆ ಬಹುವಚನ ಈಗ ಅದೂ ಇಲ್ಲ. ಈಗ ಏಕವಚನವಿಲ್ಲ ಸರ್, ಇನ್ನೂ ಕಡಿಮೆ ಆಗಿ ಹೋಗಿಬಿಟ್ಟಿದೆ. ನಾನು ಮೊನ್ನೆ ಯಾವುದೋ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ, ಅವನ ಹೆಸರು ಮೃತ್ಯುಂಜಯ ಅಂತ. ನಾನು ಹೋದಕೊಳ್ಳಿ ಅವನ ಹೆಂಡತಿ ಮೃತ್ಯು, ನಿನ್ನ ಫ್ರೆಂಡ್ ಬಂದಿದ್ದಾರೆ, ಇಳಿಸಿಬಿಟ್ಟಿದ್ದಾರೆ. ಶತ್ರುಘ್ನಿಗೆ ಶತ್ರು ಅಂತ ಕರೀತಾರೆ, ಪಾಪಡನಿಗೆ ಪಾಪಿ ಅಂತ ಕರೀತಾರೆ. ಈ ಥರ. ಅದಕ್ಕೋಸ್ಕರ ಅದು ಕೂಡ ಒಂದು ಸಭ್ಯತೆ ಇಲ್ಲ. ಸಣ್ಣ ಸಣ್ಣ ಶಬ್ದಗಳ ಪ್ರಯೋಗ ರೀ ಅಂತ ಹೇಳೋದು. ಆಮೇಲಿಂದ ನಾವು ಯಾರಿಗಾದರೂ ನಮ್ಮಿಂದ ತೊಂದರೆ ಅಡಚಣೆಗಳು ಆಗುವ ಸಂದರ್ಭದಲ್ಲಿ ನಾವು ಸಾರಿ ಅನ್ನೋ ಶಬ್ದವನ್ನು ಬಳಸಲೇಬೇಕು. ಅದು ಎಷ್ಟೋ ಜನ ಮಾಡೋದಿಲ್ಲ. ಆಯಿತಾ, ಊಟಕ್ಕೆ ದೊಡ್ಡ ಕ್ಯೂ ನಿಂತಿದೆ, ಇವಾಗ ಗೂಳಿ ಹಾಗೆ ನುಗ್ಗಿಬಿಡ್ತಾನೆ. ಸಾರಿ ಅಂತ ಹೇಳೋದೇ ಇಲ್ಲ. ನೀವು ಇಬ್ಬರು ಯಾರೋ ಫೋನ್ ಮಾಡ್ತಾಯಿರ್ತೀರಿ, ನಾನು ಮಧ್ಯದಲ್ಲಿ ಬಂದು ನಿಮ್ಮ ಮಾತಾಡಿಸ್ಕೊಳ್ತಾರೆ. ಅದು ಕೂಡ ಸಭ್ಯತೆ ಇಲ್ಲ, ಸೌಜನ್ಯತೆ ಇಲ್ಲ. ಸಾರಿ ಅನ್ನೋ ಶಬ್ದ ಗೇನ್ ಗಂಟು ಹೋಗುತ್ತೆ ಅಲ್ವಾ? ಯಾವುದೋ ದೊಡ್ಡ ಒಂದು ಗುಂಪು ಇದ್ದಂಥ ಜಗಲಲ್ಲಿ ಗೂಳಿಯಂತೆ ಮುನ್ನುಗ್ಗೋದು ಸಭ್ಯತೆ ಇಲ್ಲ. ಅದಕ್ಕೋಸ್ಕರ ಒಂದು ಸಾರಿ ಅನ್ನೋದು ಕ್ಷಮಿಸಿ ಅಂಥ ಅರ್ಜೆಂಟ್ ಇದ್ದಾಗ ಮಾತ್ರ. ಇಲ್ಲದ್ರೆ ನಾವು ಕಾಯಬೇಕು. ಒಂದು ಸಾರಿ ಅನ್ನುವ ಪದ ಅದೊಂದು ನಾವು ಅದನ್ನು ಬಳಸೋದೇ ಇಲ್ಲ. ಆಮೇಲಿಂದ ಮುಂದೆ ಯಾವುದಾದ್ರು ಕೆಲಸ ಆಗಬೇಕಿದ್ರೆ ನಾವು ಎಷ್ಟೋ ಜನರ ಹತ್ರ ಲೇ ಮಾಡೋ ಅಂತೇವೆ. ನೋ, ಅದರ ಬದಲಿಗೆ ವಿಲ್ ಯು ಪ್ಲೀಸ್, ದಯವಿಟ್ಟು ಅನ್ನೋದು ಶಬ್ದದಿಂದ ಏನು ಹೋಗುತ್ತೆ ಸರ್? ನೋಡಿ ಆಗ ಆ ಮಾಡುವನಿಗೆ ಕೂಡ ಸಂತೋಷ ಆಗುತ್ತೆ. ಅದು ಕೂಡ ಇನ್ನು ಮುಂದೆ ಹೋಗಿಬಿಟ್ಟು ಈ ಕೆಲಸ ನಿನ್ನಿಂದಲೇ ಸಾಧ್ಯ ಅಂತ ಹೇಳಿಬಿಟ್ರೆ ಅವನು ಮೇಲಕ್ಕೆ ಇರ್ತಾನೆ, ಮಾಡೇ ಮಾಡ್ತಾನೆ ಅವನು ಅಲ್ವಾ? ಆಯಿತಾ, ವಿಲ್ ಯು ಪ್ಲೀಸ್ ಅಂತ ಅನ್ನೋ ಶಬ್ದ ಒಂದು ಪ್ರಯೋಗ ದಯವಿಟ್ಟು ಅಂತ ಹೇಳೋದು ಮಾಡೋದ್ರಿಂದ ನಮ್ಮದು ಗಂಟೆನೇ ಆಗೋದಿಲ್ಲ. ಆಮೇಲೆ ಒಂದು ಕೆಲಸ ಆದ ಬಳಿಕ ನಾವು ಮರ್ತು ಬಿಡ್ತೇವೆ ನೋಡಿ. ಆಯಿತಾ, ನಮ್ಮ ಬಾಯಿನ ಒಂದು ಥ್ಯಾಂಕ್ಸ್ ಅನ್ನೋಂಥ ಒಂದು ಶಬ್ದವೇ ಬರೋದಿಲ್ಲ. ಇದು ನಮ್ಮನ್ನು ಎಷ್ಟೋ ದೂರ ಊರಿಗೆ ಕರ್ಕೊಂಡು ಹೋಗಿರ್ತಾನೆ ಯಾರು, ನಮ್ಮ ಡ್ರೈವರು. ಅವ್ರ ಪ್ರಯಾಣ ಏನೂ ಅಪಘಾತ ಮಾಡದೆ, ಏನೂ ತೊಂದರೆ ಇಲ್ಲ, ಭಾಳ ಸುರಕ್ಷಿತವಾಗಿ ನಮ್ಮನ್ನು ಕರ್ಕೊಂಡು ಬಂದಿರ್ತಾನೆ. ಇಲ್ಲದ ಮೇಲೆ ಒಂದು ಶಬ್ದ ನಾನು ಹೇಳಬೇಕಲ್ಲ, ಥ್ಯಾಂಕ್ ಯು ಅದು ಹೇಳೋದಿಲ್ಲ ನಾನು. ಮಳೆ ನೀರಲ್ಲಿ ಆ ಪೇಪರ್ ಹಾಕ್ತಾ ಇರ್ತಾನೆ, ನ್ಯೂಸ್ ಪೇಪರ್ ಬರೆದು, ಅವನ ಹುಡುಗ ಥ್ಯಾಂಕ್ಸ್ ಅಪ್ಪ ಮಗು ಅಂತ ಹೇಳಲಿಕ್ಕೆ ಶಬ್ದ ಬರೋದೇ ಇಲ್ಲ. ಉಪಕಾರ ಸ್ಮರಣೆ, ಧನ್ಯವಾದ ನಮ್ಮ ಭಾರತೀಯ ಸಂಸ್ಕೃತಿ. ಅದು ಉಪಕಾರ ಮಾಡಿದವರನ್ನು ಮರಿಬಾರ್ದು.
ನಾವು ಮಾಡಿದ ಉಪಕಾರನ ಮರೆತು ಬಿಡ್ಬೋದು, ಆದರೆ ಇನ್ನೊಬ್ಬರು ಮಾಡಿದ ಉಪಕಾರನ ಮರಿಬಾರ್ದು. ಅದಕ್ಕೋಸ್ಕರ ಆ ಥ್ಯಾಂಕ್ಸ್ ಅನ್ನೋಷ್ಟು ಕೂಡ ನಾವು ಶಬ್ದದ ಪ್ರಯೋಗ ನಾವು ಮಾಡೋದಿಲ್ಲ. ಎಷ್ಟೋ ಮನೆಗಳಲ್ಲಿ ಗಂಡ ಹೆಂಡತಿಗಳಿಗೆ ವಿರಸಗಳು, ಭಿನ್ನಾಭಿಪ್ರಾಯಗಳು ಬರುತ್ತದೆ. ಈ ಆದರ್ಶ ದಂಪತಿಗಳು ಅನ್ನೋದು ಬುರುಡೆ ಸರ್ ಇರಲ್ಲ. ಯಾಕಂದರೆ ಕುರುಡ ಗಂಡ ಕಿವಿಡಿ ಹೆಂಡತಿ ಇವರೇ ಆದರ್ಶ ದಂಪತಿಗಳು. ಯಾಕೆಂದರೆ ಹೋಮ್ ಈಸ್ ದ ಓನ್ಲಿ ಪ್ಲೇಸ್ ವೇರ್ ದ ಟೂ ಅನ್ಡಿಕ್ಲೇರ್ಡ್ ಎನಿಮೀಸ್ ಲಿವ್ ಟುಗೆದರ್ ಅಂತ. ಇದು ಸತ್ಯವಾದ ಮಾತು. ಯಾಕಂದರೆ ಭಿನ್ನವಾದ ಆರ್ಥಿಕ ಹಿನ್ನೆಲೆ, ಕೌಟುಂಬಿಕ ಹಿನ್ನೆಲೆ, ಸಾಂಸ್ಕೃತಿಕ ಸಾಮಾಜಿಕ ಹಿನ್ನೆಲೆಯಿಂದ ಬಂದ ಎರಡು ವ್ಯಕ್ತಿಗಳು ಏನೂ ಭಿನ್ನಾಭಿಪ್ರಾಯ ಇಲ್ಲದೆ ನಾವು ಆಲೋಚನೆ ಅಂದರೆ ಅದು ನಂಬಲಿಕ್ಕೆ ಸಾಧ್ಯ ಇಲ್ಲ. ಪರ್ಫೆಕ್ಟ್ ಜೋಡಿ ಸಿಗೋದು ಚಪ್ಪಲಿಗಳಲ್ಲಿ ಮಾತ್ರ. ಆಗ ಅಂಥ ಸಂದರ್ಭದಲ್ಲಿ ಎಷ್ಟೋ ಮನೆಗಳಲ್ಲಿ ಗಂಡ ಹೆಂಡತಿ ಮಾತುಕತೆ ಬಿಟ್ಟಿರ್ತಾರೆ, ಆಯ್ತಲ್ಲ, ಈಗೋ ಆಗ ಒಂದು ಶಬ್ದ ಒಬ್ಬರಿಂದ ಸಾರಿ ನೋಡಿ, ನಮ್ಮಲ್ಲಿ ತಪ್ಪುಗಳಾಗ್ತವೆ. ಆದಾಗ ನಾವು ಮಾಡಬೇಕಾದ ಕೆಲಸಗಳು 3. 1, ತಪ್ಪುಗಳೇ ಆಗಿದ್ದರೆ ಒಪ್ಪಿಕೊಳ್ಬೇಕು. 2ನೇ, ಪುನರಾವರ್ತಿ ಮಾಡಬಾರ್ದು. 3ನೇ, ಅದರಿಂದ ಪಾಠ ಕಲಿಬೇಕು. ಇಂಥ ಸಂದರ್ಭದಲ್ಲಿ ಇಬ್ಬರ ಪೈಕಿ ಒಬ್ಬರು ಸಾರಿ, ಐ ವಾಸ್ ರಾಂಗ್, ಐ ಆಮ್ ಸಾರಿ, ಫಾರ್ಗೆಟ್ ಇಟ್ ಅನ್ನೋಂಥ ಒಂದು ಶಬ್ದ ಬಾಯಿಂದ ಬರೋದಿಲ್ಲ. ಆ ಭಿನ್ನಾಭಿಪ್ರಾಯ ಬೆಳೆಸಿಬಿಟ್ರೆ ಅದು ದ್ವೇಷವಾಗಿ ಪರಿಣಿಸಬರ್ತದೆ. ಅದಕ್ಕೋಸ್ಕರ ಅಂಥ ಸಂದರ್ಭದಲ್ಲಿ ಕೂಡ ಈ ಪ್ರಯೋಗ ಬಹಳ ಮುಖ್ಯ. ಆಮೇಲಿಂದ ಯಾರಾದರೂ ಒಂದು ಒಳ್ಳೆಯ ಕೆಲಸ ಮಾಡಿದಾಗ ನಾವು ಏನು ಹೇಳಬೇಕು ಸರ್? ಅಭಿನಂದನೆಗಳು ಅಪ್ಪ, ಒಳ್ಳೆಯ ಕೆಲಸ ಮಾಡಿದ್ದಿ, ಬಾಯಿಂದ ಬರೋದೇ ಇಲ್ಲ. ಯಾರಾದರೂ ಚೆನ್ನಾಗಿ ಮಾತಾಡಿದಾಗ, ಚೆನ್ನಾಗಿ ಕಂಡಾಗ, ಯು ಲುಕಿಂಗ್ ಗ್ರೇಟ್, ಯು ಲುಕಿಂಗ್ ನೈಸ್, ಒಂದು ಶಬ್ದ ಏನು ಗಂಟು ಹೋಗುತ್ತೆ ಸರ್? ಅದು ಹೇಳೋದೇ ಇಲ್ಲ. ಯಾರಾದರೂ ದೊಡ್ಡ ಒಂದು ಸಾಧನೆ ಮಾಡಿದಾಗ ಆ ಒಂದು ಹೊಗಳಿಕೆ ಅಂತ ಬರೋದಿಲ್ಲ. ನೋಡಿ, ಒಂದು ಒಳ್ಳೆಯ ಮಾತಿದೆ, ಅದೇನಂದರೆ ನಮ್ಮ ಅಜ್ಜ ಹೇಳುವ ಮಾತು, ಅಮ್ಮ ಕೊಟ್ಟ ಗುದ್ದಲ್ಲಿ ನೋವಿಲ್ಲ, ಪ್ರೀತಿ ಕೆಲಸ ಮಾಡಿದೆ. ಅಪ್ಪ ಕೊಟ್ಟ ಏಟೇ ಅಲ್ಲ, ಪ್ರೀತಿ ಕೆಲಸ ಮಾಡಿದೆ. ಹಾಗೆ ಅಜ್ಜಿ ಕೊಟ್ಟ ಮದ್ದಲ್ಲಿ ಮೋಸ ಇಲ್ಲ, ಅಜ್ಜನ ಮಾತಿನಲ್ಲಿ ಸುಳ್ಳಿಲ್ಲ ಅಂತ ನಮ್ಮ ಅಜ್ಜ ಹೇಳೋ ಮಾತು. ಅಪ್ಪ, ಯಾರಾದರೂ ಒಂದು ಕಂಡಾಗ, ಒಳ್ಳೆಯ ಕೆಲಸ ಮಾಡಿದಾಗ ದಯವಿಟ್ಟು 4 ಮಾತು ಜಾಸ್ತಿ ಆಡಿಬಿಡು. ಅದೇ ರೀತಿಯಲ್ಲಿ ಎಲ್ಲರ ಎದುರು ಹೇಳಿಬಿಡು, ಗುಟ್ಟಾಗಿ ಹೇಳಬೇಡ. ಆ ಓಪನ್ನೆಸ್ ಬೇಕು ಸರ್. ನಾವು ಎಷ್ಟೋ ಜನರದಿರೋದಿಲ್ಲ. ಎಷ್ಟೋ ಸಂಗೀತ ಕಾರ್ಯಕ್ರಮಕ್ಕೆ ಹೋಗ್ತೇವೆ, ನಿಮ್ಮ ಟಿ ವಿಗಳಲ್ಲಿ ಎಷ್ಟೋ ನೋಡ್ತಾರೆ, ಬಂದು ನಿಮಗೆ ಫೋನ್ ಮಾಡಿ ಏನು ಸರ್ ಅದ್ಭುತವಾಗಿತ್ತು ಅಂತ ಒಂದು ಮಾತು ಹೇಳೋದಿಲ್ಲ. ಹೆಂಡತಿ ರುಚಿಯಾದ ಅಡುಗೆ ಮಾಡಿಕೊಂಡಿರ್ತಾರೆ, ಆಗ್ತಾರಲ್ಲ 3 ಸಲ ಹಾಕ್ಕೊಂಡು ನೀವು ಹ್ಞೂ ಅಂತ ತಿಂತಾನೆ, ಒಂದು ಬಾಯಲ್ಲಿ ಒಂದು ಶಬ್ದ ಬರುವುದೇ ಇಲ್ಲ. ಯಾಕೆ ಇದು? ಅದೇ ರೀತಿ ತೆಗಳಿಕೆ, ಯಾರು ತೆಗಳ್ಬೇಕಿದ್ರೆ 4 ಜನ ಇರೋದಾಗ ತೆಗಳು ಅಂತ ಹೇಳ್ತಾರೆ. 4 ಜನ ಮಾತು ಕಡಿಮೆ ಇಟ್ಬಿಡು, ಎಲ್ಲರ ಎದುರು ತೆಗಳಬೇಡ ಅಂತದ್ದು ಇನ್ನಿರೋರ ಮಾತು. ಆ ಕಾರಣಕ್ಕಾಗಿ ಒಂದು ಹೊಗಳುವ ಒಂದು ಪರಿಪಾಠ, ಒಂದು ಅಭಿನಂದನೆಗಳು, ಶುಭಾಶಯಗಳು, ಧನ್ಯವಾದಗಳು, ನೈಸ್ ಆಫ್ ಯು, ಗ್ರೇಟ್ ಆಫ್ ಯು, ವಂಡರ್ಫುಲ್, ಗ್ರೇಟ್, ಸೂಪರ್ ಅನ್ನುವಂಥ ಸಣ್ಣ ಶಬ್ದಗಳಿಂದ ನಮ್ಮದೇನು ಗಂಟು ಹೋಗುತ್ತೆ ಸರ್? ಅದನ್ನು ನಾವು ಬಳಕೆ ಮಾಡಬೇಕು. ಅದೇ ರೀತಿ ಸಮಾಜದಲ್ಲಿ ಆದರೂ ಸಂಸಾರದಲ್ಲಿ ಆದರೂ ಕೂಡ, ಈಗ ನಿಮ್ಮ ಸಂಸ್ಥೆ ಆದರೂ ಕೂಡ ನೀವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಒಂದು ವರ್ಡ್ ಎಲ್ಲರನ್ನು ಕರೆದುಬಿಟ್ಟು ಇಸ್ ಇಟ್ ಓಕೆ ಅಂತ ಕೇಳಿದರೆ ನಿಮಗೆ ಅವರಿಂದ ಲಾಭ ಸಿಗುತ್ತೋ, ಅವರಿಗೆ ಲಾಭ ಆಗೋದಿಲ್ಲ. ಸಮಗ್ರ ಸಮಾಜ ಇರಲಿ, ಸಂಸಾರ ಇರಲಿ, ಆಯ್ತು, ಅದೊಂದು ಮಾತು ಕೇಳಬೇಕಾಗತ್ತೆ. ಈ ಸಮಾಜದಲ್ಲಿ ಆಗಿ ಸಂಸಾರದಾಗಲಿ ಇಂತಹ ಒಂದು ಮಾಂತ್ರಿಕ ಪದಗಳ ಬಳಕೆ ಇದೆ ಸರ್, ಅದು ನಮ್ಮ ಸಂಬಂಧವನ್ನು ಭದ್ರಗೊಳಿಸುತ್ತದೆ. ಆಮೇಲೆ ನಮ್ಮ ಎದುರಿರುವವರ ಅಲ್ಲಿ ನಮ್ಮ ಮೇಲೆ ಅವರಿಗೆ ಪ್ರೀತಿಯನ್ನು ಹುಟ್ಟು ಹಾಕುತ್ತದೆ, ಗೌರವ ಬರ್ತದೆ. ಏನಂದ್ರೆ ನಮ್ಮ ನೀವು ಕೆಲಸದವರಿಗೆ ಕೂಡ ಒಂದು ಬಹುವಚನಲ್ಲಿ ಕರೀರಪ್ಪ, ನಿಂದು ಊಟ ಆಯ್ತೇನಪ್ಪ ಅಂತ ಒಂದು ಕೇಳಿ ಸಾಕು, ನೀವೇನು ಊಟ ಕೊಡಬೇಕಾಗಿಲ್ಲ, ಅವನು ಎಷ್ಟು ಸಂತೋಷ ಪಡ್ತಾನೆ. ಇಂಥ ಹಲವಾರು ಶಬ್ದಗಳಿಂದ ನಾವು ವಂಚಿತರಾಗಿದ್ದೇವೆ. ಇದಕ್ಕೆ ಕಾರಣ ಒಂದು ಅಹಂ ಒಂದು, ಮತ್ತು ಇನ್ನೇನು ಬಿಡಿ, ಅವನಿಗೇನು ಸಂಬಳ ಕೊಡ್ತಾ ಇದ್ದಾನಲ್ಲ, ಅವನಿಗೆ ಯಾಕೆ ನಮಸ್ಕಾರ ಹೊಡಿಬೇಕು ಅನ್ನುವಂಥ ಭಾವನೆ ಆಯ್ತಲ್ಲ. ಇದು ಆಜ್ಞೆ ಅಲ್ಲ, ಒಂದು ಪ್ರೀತಿ ಸರ್. ಇದನ್ನು ನಾವು ಎಕ್ಸಿಕ್ಯೂಟ್ ಮಾಡಬೇಕು. ಹಾಗಾಗಿ ನನ್ನ ಒಂದು ಕಿವಿ ಮಾತು ಅದೇನಂತ ಹೇಳಿದ್ರೆ, ನೀವು ಈ ಒಂದು ಶಬ್ದಗಳ ಪ್ರಯೋಗವನ್ನು ನೀವು ಬಳಕೆ ಮಾಡ್ತಾ ಹೋದರೆ ಅದೊಂದು ಸನ್ನಡತೆಯಾಗಿ ಬೆಳೆಯುತ್ತದೆ, ಅದೊಂದು ಸದ್ಗುಣವಾಗಿ ಕಂಟಿನ್ಯೂ ಆಗುತ್ತೆ. ಅದರಿಂದ ನಿಮಗೆ ಲಾಭ ಹೊರತು ಅವರಿಗೆ ಮಾಡಿಸಿಕೊಳ್ಳುವವರಿಗೆ ಅಲ್ಲ. ಆ ಒಂದು ಮಾತು ಶಬ್ದಗಳ ಬಳಕೆ ಮಾಡಬೇಕು ಅಂತ ಹೇಳುತ್ತಾ, ಆ ಮುಖ್ಯವಾಗಿ ಮಕ್ಕಳಿಗೆ ಇದನ್ನು ಹೇಳಿಕೊಡಬೇಕು. ಎಷ್ಟೋ ಜನ ಮನೆಯಲ್ಲಿ ಆಯ್ತಲ್ಲ, ಆ ಮಗು ಸಂಬಳ ಬೇಕಿದ್ರೆ ಅಪ್ಪ ಫೀಸ್ ಕೊಡು ಅಂತ ಕೇಳೋದಕ್ಕೂ ವಿಲ್ ಯು ಪ್ಲೀಸ್ ಪೇ ಮೈ ಫೀಸ್ ಅಂತ ಹೇಳೋದಕ್ಕೂ ವ್ಯತ್ಯಾಸ ಇದೆ. ಅಪ್ಪ ಮಗನಿಗೆ ವಿಲ್ ಯು ಪ್ಲೀಸ್ ವಾಶ್ ಮೈ ಶೂ, ಪಾಲಿಶ್ ಮೈ ಶೂ ಅಂತ ಹೇಳೋದಕ್ಕೆ ವ್ಯತ್ಯಾಸ. ಹೆಂಡತಿಗೆ ಅಡಿಗೆ ಬೇಡ, ವಿಲ್ ಯು ಕ್ಯಾನ್ ಯು ಗೆಟ್ ಮಿ ಕಪ್ ಆಫ್ ಕಾಫಿ, ಥ್ಯಾಂಕ್ಸ್ ಅಂತ ಹೇಳುವ ಒಂದು ಶಬ್ದಗಳೇ ಇರೋದಿಲ್ಲ ಸರ್. ಇಂಥ ಪ್ರಯೋಗಗಳು ನನ್ನ ದೃಷ್ಟಿಯಲ್ಲಿ ಅದು ಫಾರ್ಮಾಲಿಟೀಸ್ಗಳಲ್ಲ, ಅದು ಒಂದು ಕೆಲಸದವಳೇ ಇರಲಿ, ಆ ಕೆಲಸದವಳೇ ಇರಲಿ, ಆದರೂ ಕೂಡ ಒಂದು ಶಬ್ದಗಳ ಪ್ರಯೋಗ ಅದು ನಮಗೆ ಲಾಭ ಹೊರತವಿಲ್ಲ. ಅಂಥ ಮಾತೃಕೆ ಶಬ್ದಗಳ ಪ್ರಯೋಗ ಆಗಬೇಕು. ಯಾಕಂದರೆ ಇದುವೇ ಶಿಕ್ಷಣದ ಜೊತೆ ಸಂಸ್ಕಾರವನ್ನು ತುಂಬುವಂಥ ಏಕೈಕ ವಿಧಾನ. ಮಕ್ಕಳಿಗೆ ನೀವು ವ್ಯಾಕ್ಸಿನೇಷನ್ ಕೊಡ್ತಿರಲ್ಲ, ರೋಗ ನಿರೋಧಕ ಚುಚ್ಚುಮದ್ದುಗಳು ಕೊಟ್ಟ ಹಾಗೆ ಮಕ್ಕಳಿಗೆ ಕೊಡಬೇಕಾಗಿದ್ದು ಈ ಶಿಕ್ಷಣ ಮುಖ್ಯವಾಗಿ ಮಕ್ಕಳಿಗೆ ಹೇಳಿಕೊಡಬೇಕು.
ಯಾರಾದರೂ ಹಿರಿಯರು ಬಂದಾಗ ಎದ್ದು ನಿಲ್ಲುವಂಥದ್ದು, ಅವರಿಗೆ ಸರ್ ಕೂತ್ಕೊಳ್ಳಿ ಅಂತ ಹೇಳುವಂಥದ್ದು, ಅವರಿಗೆ ಕ್ಯಾನ್ ಯು ಗೆಟ್ ಸಮಥಿಂಗ್ ಫಾರ್ ಯು ಅಂತ ಹೇಳುವಂಥದ್ದು, ಅತಿಥಿ ಸತ್ಕಾರ, ಅಗೌರವ, ಇದೆಲ್ಲ ಬರುವಂಥದ್ದು ಸಂಸ್ಕಾರ. ಸರ್ ಶಿಕ್ಷಣ ಬೇರೆ, ಸಂಸ್ಕಾರ ಬೇರೆ. ಶಿಕ್ಷಣ ಶಾಲಾ ಕಾಲೇಜಿಂದ ಬರುತ್ತೆ, ಸಂಸ್ಕಾರ ಮನೆಯಿಂದ ಬರಬೇಕು, ಮನೆಯವರಿಂದ ಬರಬೇಕು, ಅದನ್ನು ಹೇಳಿಕೊಡ್ಬೇಕು. ಸಂಸ್ಕಾರವಿಲ್ಲದ ಶಿಕ್ಷಣ ಅಪೂರ್ಣ ಹಾಗೂ ಅಪಾಯಕಾರಿ. ನೋಡಿ, ಕೊನೆ ಮಾತು ಹೇಳ್ತೇನೆ, ಸುಶಿಕ್ಷಿತರೆಲ್ಲ ಸುಸಂಸ್ಕೃತರಾಗಬೇಕಾಗಿಲ್ಲ. ಎಕ್ಸಾಕ್ಟ್ಲಿ. ಈ ಭಯೋತ್ಪಾದಕರು ಈಗ ಬಯಲ್ಗಾಮ್ ಆಯಿತು, ಅದಾಯಿತು, ಯು ಥಿಂಕ್ ದೇ ಆರ್ ಆಲ್ ಅನ್ಎಜುಕೇಟೆಡ್? ದೇ ಆರ್ ಆಲ್ ಎಜುಕೇಟೆಡ್, ಬಟ್ ದೇ ಆರ್ ನಾಟ್ ಕಲ್ಚರ್ಡ್. ಅವರಿಗೆ ಸಂಸ್ಕಾರ ಇಲ್ಲ. ಹಾಗೆ ಸುಸಂಸ್ಕೃತರೆಲ್ಲ ಸುಶಿಕ್ಷಿತರು ಆಗಿದ್ದಿಲ್ಲ. ನಮ್ಮಜ್ಜಿ ನಿಮ್ಮಜ್ಜಿ ಓದಿಲ್ಲ, ಅವ್ರಿಗೆ ಸಂಸ್ಕಾರ ಬಂತಲ್ಲ. ನಾನು ಈಗಲೂ ನೆನಪಿದ್ದು, ಒಂದು ಬೀದಿಯಲ್ಲಿ ಹರಿಕತೆ ನಡೀತಾ ಇತ್ತಂತೆ. ಆಗ ಹರಿಕತೆ ನಡೆಯುವಾಗ ಹರಿದಾಸ ಹೇಳಿದಂತೆ, ನರಜನ್ಮ ಬಂದಾಗ ನಾಲೆಗೆ ಇರುವಾಗ ಕೃಷ್ಣ ಎನ್ನಬಾರ್ದೆ ಹೇಳಿ ಹೇಳಿ ಎಲ್ಲ ಸ್ವರ್ಗಕ್ಕೆ ಹೋಗ್ತೀರಿ. ಹೇಳಿ, ನಿಮ್ಮಲ್ಲಿ ಸ್ವರ್ಗಕ್ಕೆ ಹೋಗಲಿ ಯಾರಿಸಿದೆ ಕೈ ಎತ್ತಿ, ಎಲ್ಲೋ ಎತ್ತಿದ ಗುರುಗಳೇ ನನಗೆ ಹೋಗಬೇಕು ಅಂತ. ಒಬ್ಬಳು ಜಾಣಜ್ಜಿ ಕೈ ಎತ್ತಲೇ ಇಲ್ಲಂತೆ. ಆಗ ಹರಿದಾಸ ಹೇಳ್ತಾರೆ, ಯಾಕೆ ಜಿ ನಿನಗೆ ಸ್ವರ್ಗ ಬೇಡವಾ? ಅಲ್ಲ, ಸ್ವರ್ಗ ಯಾರಿಗೆ ಬೇಡ ಗುರುಗಳೇ? ಅಯ್ಯೋ, ಮತ್ತೆ ನೀ ಕೈ ಎತ್ತೇ ಇಲ್ಲ. ನಾನು ಯಾಕೆ ಎತ್ತಿಲ್ಲ ಅಂದರೆ, ಈ ಬೀದಿಯಲ್ಲಿ ಇಷ್ಟೊಂದೇ ಇದ್ದಾರಲ್ಲ, ಇವರ ಚರಿತ್ರೆ ನನಗೆ ಗೊತ್ತು. ಈ ಎಲ್ಲ ಪಟ್ಟಿಂಗರು ಸ್ವರ್ಗಕ್ಕೆ ಹೋದ್ಮೇಲೆ ಬೀದಿನೇ ಸ್ವರ್ಗ ಆಗಿಬಿಡುತ್ತೆ, ಅವ್ರ ಮೇಲಕ್ಕೆ ಹೋಗಲಿ, ನಾನು ಇಲ್ಲೇ ಸಂತೋಷವಾಗಿರ್ತೀನಿ. ಅದಕ್ಕೋಸ್ಕರ ಮಕ್ಕಳಿಗೆ ಸಂಸ್ಕಾರ ಸುಡಬೇಕು ಅಂತ ಹೇಳ್ತಾ ಒಂದು ಒಳ್ಳೆಯ ಮಾತು ಹೇಳ್ತೇನೆ ಸರ್. ಆ್ಯನ್ ಎಜುಕೇಟೆಡ್ ಕ್ಯಾನ್ ಬಿಕಮ್ ಎ ಕ್ರಿಮಿನಲ್ ಆರ್ ಯು ಕ್ಯಾನ್ ಕಮಿಟ್, ಬಟ್ ನಾಟ್ ಎ ಕಲ್ಚರ್ಡ್ ಪರ್ಸನ್. ಸುಶಿಕ್ಷಿತನು ಭಯೋತ್ಪಾದಕನಾಗ್ಬೋದು, ಕೆಟ್ಟ ಕೆಲಸ ಮಾಡ್ಬೋದು, ಸುಸಂಸ್ಕೃತನು ಆಗಲಾರ. ಯಾಕಂದರೆ ಅದನ್ನು ಪ್ರೊಟೆಕ್ಟ್ ಮಾಡ್ತೆ. ಆ ಕಾರಣಕ್ಕಾಗಿ ನಮಗೆ ಈ ಸಂಸ್ಕಾರವನ್ನು ತುಂಬಬೇಕು. ಸುಂದರವಾದ, ಏನು ಕಷ್ಟ ನಷ್ಟಗಳಿಲ್ಲದ, ಖರ್ಚು ವೆಚ್ಚಗಳಿಲ್ಲದ, ಯಾವುದೇ ಬಂಡವಾಳ ಬೇಕಿಲ್ಲದಂಥ ಸಣ್ಣ ಸಣ್ಣ ಪ್ರಯೋಗಗಳನ್ನು ಒಂದು ಹಿಡಿದಂಥ ಪ್ರಯೋಗ ಮಾಡಿದರೆ ನಮ್ಮನ್ನು ನಾವು ಮೇಲಕ್ಕೆ ಮಾಡಿದಂತೆ, ಅವರನ್ನು ಸಂತೋಷಪಡಿಸಿದಂತೆ. ಅದಕ್ಕಾಗಿ ಮಾಂತ್ರಿಕ ಶಬ್ದಗಳ ಬದಕೆ ಇರಲಿ. ಎಸ್ ಸರ್, ತುಂಬ ಚೆನ್ನಾಗಿತ್ತು ಸರ್. ಈ ಒಂದು ಮಾಂತ್ರಿಕ ಶಬ್ದಗಳ ಬಳಕೆ ನಿಮ್ಮ ಲೈಫಲ್ಲಿ ನೀವು ನೋಡಿದಂಥ ನಿಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ, ಓಕೆ, ಯಾರಿಂದ ನೀವು ಇನ್ಸ್ಪೈರ್ ಆಗಿದ್ದು ಸರ್, ಕಲ್ತದ್ದು? ಅಂದರೆ ಅಂದರೆ ನಾನು ಹೇಳ್ತಾ ಇರೋದು ನಿಮಗೆ, ಒಂದು ಮುಗುಳ್ನಗೆ ಇದೆಯಲ್ಲ, ಅದೇ ಒಂದು ಮಾಂತ್ರಿಕ ಶಬ್ದ ಅಲ್ವಾ? ಸೊ ಹಾಗೆ ಯಾರಿಂದ ನಮ್ಮ ಜನಜೀವನದಲ್ಲಿ ನೀವು ನೋಡಿರುವಂಥ ವ್ಯಕ್ತಿ ಯಾರು ಸರ್? ಆ ಥರ ನಿಮ್ಮ ಜನಜೀವನ? ನಾನು ನೋಡಿದ್ರೆ ನನ್ನ ಅಮ್ಮ. ಅವಳ ಮುಖದಲ್ಲಿ ಯಾವಾಗ ನೋಡಿದ್ರು ಒಂದು ನಗೆ, ಒಂದು ಮಂದಸ್ಮಿತವಾಗದಿಲ್ಲ. ಅದು ಎಲ್ಲಿಂದ ಬಂತೋ ಭಗವಂತನಿಗೆ ಗೊತ್ತು. ಅವಳು ಯಾರನ್ನು ಮಾತಾಡಿಸುವಾಗಲೂ ಒಂದು ನಗುಮುಖದಲ್ಲಿ ಮಾತಾಡ್ತಾಯಿದ್ಲು, ಒಂದು ಒಳ್ಳೆಯ ಮಾತಾಡ್ತಾಯಿದ್ಲು. ಯಾರನ್ನು ಕೂಡ ಏಕವಚನದಲ್ಲಿ ಕಳೀತಿರಲಿಲ್ಲ ಅವಳು. ಆ ಪೋಸ್ಟ್ ಮ್ಯಾನ್ 5 ಪೈಸೆ ಕಾರ್ಡ್ ಆ ಕಾಲದಲ್ಲಿ ತರಬೇಕಿದ್ರು ಕೂಡ ಅವನು ಬನ್ನಿ ಸರ್ ಕೂತ್ಕೊಳ್ಳಿ ಅಂತ ಹೇಳಿ ಅವನು ಊಟ ಹಾಕಿ ಕಳಿಸಿರೋಳು. ಇದೆಲ್ಲ ಒಂದು ಸರ್ ಅದ್ಭುತವಾದ ಕಲ್ಪನೆಗಳು. ಈ ಮಾಂತ್ರಿಕ ಶಬ್ದಗಳ ಬಳಕೆ ಅದು ಮನೆಯಿಂದಲೇ ಬರಬೇಕು ಸರ್. ನೀವು ಆಯ್ತು, ನನಗೆ ಯಾರಾದರೂ ಕೆಲಸದವರ ಕಡೆಯಿಂದ ಅವರನ್ನು ಏಕವಚನದಲ್ಲಿ ಬೈದು ಅವರಿಗೆ ಒದ್ದು ಗಿದ್ದು ಕೆಲಸ ಮಾಡುವನ್ನು ನೋಡಿದರೆ, ಅವರು ಎಷ್ಟು ಶ್ರೀಮಂತನಾಗಿದ್ದರೂ ಕೂಡ ನನಗೆ ಅವರ ಮೇಲೆ ಗೌರವ ಇಲ್ಲ. ಅದು ಹಕ್ಕು ಅಂತ ನಾವು ಚಲಾಯಿಸಬಾರ್ದು. ಅದು ಒಂದು ಏನೋ ನೋಡಿ ಸರ್, ಈ ಜೀವನದಲ್ಲಿ ಎಲ್ಲರೂ ದೊಡ್ಡ ವ್ಯಕ್ತಿಗಳಾಗಿ ಬೆಳೆಯುವುದಿಲ್ಲ. ಕೆಲವರ ಕೆಲಸವನ್ನು ಮಾಡಲೇಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಅವರಿಗೆ ಒಂದು ಗೌರವ ಮರ್ಯಾದೆ ಕೊಡಬೇಕಲ್ಲ. ಇದರಿಂದ ಏನು ಒಳ್ಳೆಯ ಮಾತುಗಳಿಂದ ಏನು ಕಷ್ಟ ಇದೆ ಸರ್? ಸೊ ಮಾಂತ್ರಿಕ ಶಬ್ದಗಳ ಬಳಕೆಯಿಂದ ಜೀವನ ಹೇಗೆ ಅರ್ಥಪೂರ್ಣ ಅಥವಾ ಸುಂದರ ಆಗುತ್ತೆ ಅನ್ನೋ ಮಾತನ್ನು ನಮ್ಮ ಪುತ್ತೂರಾಯ ಸರ್ ತುಂಬ ಚೆನ್ನಾಗಿ ಹೇಳಿದರು. ಸೊ ಈ ಎಲ್ಲ ವಿಚಾರಗಳನ್ನ ಹೇಳಿದ್ದಕ್ಕಾಗಿ ನಾನು ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ತುಂಬ ತುಂಬ ಧನ್ಯವಾದ ನಿಮಗೆ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ಥ್ಯಾಂಕ್ ಯು ವೆರಿ ಮಚ್. ಅಂದರೆ ವಿಷಯ ಏನಂತಂದರೆ, ಜಾಸ್ತಿ ಎಫರ್ಟ್ ಹಾಕಬೇಕಾಗಿಲ್ಲ, ಖರ್ಚು ಮಾಡಬೇಕಾಗಿಲ್ಲ, ನೀವು ಉದ್ದ ಭಾಷಣ ಬಿಗಿಬೇಕಾಗಿಲ್ಲ, ಇಂಪ್ರೆಸ್ ಮಾಡಬೇಕಾಗಿಲ್ಲ ಯಾರನ್ನೂ ಕೂಡ. ಬಟ್ ಮನಸ್ಸಿನ ಆಳದಿಂದ ಬರುವಂಥ ಒಂದು ಸಣ್ಣ ಶಬ್ದ ಇದೆಯಲ್ಲ, ಅದು ಇಡೀ ವಾತಾವರಣ ತಿಳಿಗೊಳಿಸುತ್ತೆ, ಸಂಬಂಧವನ್ನು ಸುಮಧುರಗೊಳಿಸುತ್ತೆ, ಓಕೆ, ನಿಮ್ಮ ಬದುಕನ್ನು ಹಸನುಗೊಳಿಸುತ್ತೆ. ಸೊ ಅಂಥ ಮಾಂತ್ರಿಕ ಶಬ್ದಗಳ ಬಳಕೆ ಬಗ್ಗೆ ನಮ್ಮ ಪುತ್ತೂರಾಯ ಸರ್ ತುಂಬ ಚೆನ್ನಾಗಿ ಮಾತಾಡಿದರು. ಅವ್ರಿಗೆ ಧನ್ಯವಾದ ಹೇಳ್ತಾ ನಾನು ಈ ವಿಡಿಯೋ ಮುಗಿಸಿದ್ದೀನಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಸ್ಕಾರ.